ಎಲ್ರಿಗೂ ನಮಸ್ಕಾರ. ನಮ್ಮ ಜೀವನದಲ್ಲಿ ನಾವು ನಡ್ಕೊಂಡು ಹೋಗ್ತಿರುವವರು, ಒಂದು ಸ್ಟೇಜಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಎನ್ನೋ ಪರಿಸ್ಥಿತಿಗೆ ಬಂದ್ರೆ ತುಂಬಾ ಕಷ್ಟ ಅನಿಸ್ತದಲ್ಲ? ಈ ತರ ಒಂದು ಸಿಂಪಲ್ ಆಗಿರುವ ಕಾಯಿಲೆಯಿಂದ ಬರ್ಬೋದು ಒಂದು ಮನುಷ್ಯನಿಗೆ. ನಾನು ಡಾಕ್ಟರ್ ರಶ್ಮಿ, ಆಯುರ್ವೇದ ವೈದ್ಯೆ. 10 ವರ್ಷದಿಂದ ಕಿನಿಗೋಳಿ, ಮಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಆಯುರ್ವೇದದಲ್ಲಿ ಹೆಚ್ಚಾಗಿ ಗಂಟು ನೋವು, ಸೊಂಟ ನೋವು, ಕತ್ತು ನೋವು, ಭುಜ ನೋವು, ನೋವುಗಳ ಸಮಸ್ಯೆಗೇನೆ ಜಾಸ್ತಿಯಾಗಿ ಜನರು ಬರ್ತಾರೆ. ಮೇನ್ ಆಗಿ ಪೇನ್ ಕಿಲ್ಲರ್ ಬೇಡ ಎನ್ನುವ ರೀಸನ್‌ಗೆ. ಬೇರೆ ಸೈನ್ಸ್ ಮೆಡಿಸಿನ್ ಅಲ್ಲಿ ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ನಮ್ಗೆ ಪೇನ್ ಕಿಲ್ಲರ್ ಬೇಡ, ಆದ್ರೂ ನೋವು ಕಡಿಮೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಜಾಸ್ತಿಯಾಗಿ ಆಯುರ್ವೇದ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಆಗ್ತಾರೆ. ಇದರಲ್ಲೂ ಮಂಡಿ ನೋವು, ನೀ ಜಾಯಿಂಟ್ ಪೇನ್ ಅಲ್ಲಿ ಸಫರ್ ಆಗೋರು ತುಂಬಾ ಜಾಸ್ತಿ ಜನ. ಆದ್ರೆ ಇವರು ಯಾವಾಗ ನಮ್ಮ ಹತ್ರ ಬರ್ತಾರೆ ಅಂದ್ರೆ ಆಲ್ಮೋಸ್ಟ್ ಇವ್ರ 3rd ಆರ್ 4th ಸ್ಟೇಜ್‌ಗೆ ರೀಚ್ ಆಗುವ ಸಮಯದಲ್ಲಿ ಆಯುರ್ವೇದ ಹೆಲ್ಪ್ ತಗೊಳ್ಳಿಕ್ಕೆ ಬರ್ತಾರೆ. ಆಸ್ಟಿಯೋ ಆರ್ಥರೈಟಿಸ್ ಆಫ್ ನೀ ಜಾಯಿಂಟ್, ಮಂಡಿ ಜಾಯಿಂಟ್ ಏನಿದೆ ಇದರ ಸವೆತ, ಇದಕ್ಕೆ ನಾವು ಓಎ ಆಫ್ ನೀ ಅಂತ ಹೇಳ್ತೀವಿ. ನೀ ಜಾಯಿಂಟ್ ಇದು. ಇದು ಒಂದು ಕಾಯಿಲೆ ತುಂಬಾ ಸಮಯ ತಗೊಳ್ತದೆ 4th ಸ್ಟೇಜ್‌ಗೆ ರೀಚ್ ಆಗ್ಲಿಕ್ಕೆ. ಅಷ್ಟೊಂದು ಸವೆತ ಆಗಿ ಇನ್ನು ಏನೋ ಸಾಧ್ಯನೇ ಇಲ್ಲ ಚಿಕಿತ್ಸೆ, ಸರ್ಜರಿ ಮಾತ್ರ ಒಂದು ಉಪಾಯ ಅನ್ನುವ ಸ್ಟೇಜ್‌ಗೆ ರೀಚ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಇದು 1-2 ತಿಂಗಳಲ್ಲಿ, 1-2 ವರ್ಷದಲ್ಲಿ ಆಗುವಂತಹ ಕಾಯಿಲೆ ಅಲ್ಲ. ತುಂಬಾ ಸಮಯ ಕೊಡ್ತದೆ. ನಮ್ಮ ಜಾಯಿಂಟ್ ಅನ್ನ ಕೇರ್ ತಗೊಂಡು ಸರಿಯಾಗಿ ಇಟ್ಕೊಂಡ್ರೆ ಅದು ಮೇಂಟೈನ್ ಆಗಿ ಹೋಗ್ತದೆ. ಇಲ್ಲ ಪರವಾಗಿಲ್ಲ, ನೋವಿದೆ, ಆ ಎಣ್ಣೆ ಹಚ್ಕೊಳ್ಳೋದು, ನೋವಿನ ಮಾತ್ರೆ ನುಂಗ್ತಾ ಇರೋದು, ಈ ತರಾನೇ ಮಾಡಿ ಮಾಡಿ ಸವೆತ ಜಾಸ್ತಿ ಆಗಿ ತೊಂದರೆ ಜಾಸ್ತಿ ಆದ್ಮೇಲೆ ಆಯುರ್ವೇದ ಚಿಕಿತ್ಸೆಗೆ ಬರ್ತಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಅವೇರ್ನೆಸ್ ನಮ್ಗೆ ಇದ್ರೆ, ಜ್ಞಾನ ಇದ್ರೆ ಏನ್ ಮಾಡ್ಬೇಕು ಯಾವ ಹೊತ್ತಿನಲ್ಲಿ ಅಂತ ಇದ್ರೆ ಬಹುಶಃ ಆ ಸ್ಟೇಜ್‌ಗೆ ರೀಚ್ ಆಗೋ ಪರಿಸ್ಥಿತಿ ಇರುವುದಿಲ್ಲ. ಖಂಡಿತವಾಗಿಯೂ ಇವಾಗಿನ ಟೆಕ್ನಾಲಜಿಯಿಂದಾಗಿ ಆ ಆಗಿರುವಂತಹ ಮಾಡರ್ನ್ ಸೈನ್ಸಿನ ಸೊಫಿಸ್ಟಿಕೇಶನ್ ಇಂದಾಗಿ ಸರ್ಜರಿ ಆಪ್ಷನ್ಸ್ ಇದೆ. ಬಟ್ ಎಲ್ರಿಗೂ ಸರ್ಜರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಕೆಲವೊಮ್ಮೆ ಅವರು ಸರ್ಜರಿಗೆ ಕಾಂಟ್ರಾ ಇಂಡಿಕೇಟೆಡ್ ಆಗಿರ್ಬೋದು. ಅವರಿಗೆ ಸರ್ಜರಿ ಮಾಡ್ಲಿಕ್ಕೇನೆ ಆಗೋದಿಲ್ಲ ಅನ್ನೋ ಸ್ಟೇಜಲ್ಲಿ ಇರ್ಬೋದು. ಅಥವಾ ಅಷ್ಟೊಂದು ದುಡ್ಡನ್ನ ಎಫರ್ಟ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಯಾಕೆಂದ್ರೆ ಸರ್ಜರಿ ಏನು ಚೀಪ್ ಆಗಿ ಆಗುವಂತಹ ಟ್ರೀಟ್ಮೆಂಟ್ ಅಲ್ಲ. ಆದ್ರೂ ನಮ್ಗೆ ಇದ್ರ ಬಗ್ಗೆ ಸರಿಯಾಗಿ ನಾಲೆಜ್ ಇದ್ರೆ ನಮ್ಗೆ ಆ ಸ್ಟೇಜ್‌ಗೆ ರೀಚ್ ಆಗುವಂತಹ ಪರಿಸ್ಥಿತಿ ಬರುವುದಿಲ್ಲ. ಸೊ ಏನ್ ಮಾಡ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ. ಈಗ ನೀ ಜಾಯಿಂಟ್ ಅಥವಾ ಮಂಡಿ ಏನಿದೆ, ಇದು ನಮ್ಮ ಇಡೀ ದೇಹದ ಭಾರವನ್ನ ತಗೊಳ್ಳುವಂತಹ ಒಂದು ಜಾಯಿಂಟ್. ಸೊ ಇಡೀ ದೇಹದ ಜಾಸ್ತಿ ತೂಕವನ್ನ ತಗೊಳ್ತದೆ ಅಂದ್ರೆ ಅದು ನಮ್ಮ ನೀ ಜಾಯಿಂಟ್. ಸೊ ನೀವು ನೋಡಿರ್ಬೋದು, ದೇಹದ ಭಾರ ಯಾರದ್ದು ಜಾಸ್ತಿ ಇರ್ತದೆ, ವೆಯ್ಟ್ ಯಾರ್ದು ಜಾಸ್ತಿ ಇರ್ತದೆ, ಅವರಿಗೆ ನೀ ಜಾಯಿಂಟ್ ಪ್ರಾಬ್ಲಮ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗ್ಬೋದು. ಅದು ಬಿಟ್ರೆ ತುಂಬಾ ಜಾಸ್ತಿ ಈ ಜಾಯಿಂಟ್ ಅನ್ನ ಯಾರು ಉಪಯೋಗ ಮಾಡ್ತಾರೆ ಅವರಿಗೂ ಈ ಜಾಯಿಂಟಿನ ಸಮಸ್ಯೆ ಬೇಗ ಬರ್ಬೋದು. ಉದಾಹರಣೆಗೆ ಸ್ಪೋರ್ಟ್ಸ್ ಅಲ್ಲಿ ಇರುವವರಿಗೂ ನೀ ಜಾಯಿಂಟಿನ ತೊಂದರೆ ಬೇಗ ಬರ್ಬೋದು. ತುಂಬಾ ಓಡಾಟ ಮಾಡುವವರು, ನಡ್ಕೊಂಡಿರುವವರು, ತುಂಬಾ ನಡ್ಕೊಂಡೇ ಕೆಲಸ ಮಾಡ್ತಾ ಇರುವವರು, ನಿಂತ್ಕೊಂಡೇ ಕೆಲಸ ಮಾಡ್ತಿರೋರು, ಅವರಿಗೂ ನೀ ಜಾಯಿಂಟಿನ ತೊಂದರೆ ಜಾಸ್ತಿ ಬರ್ಬೋದು. ಅದು ಬಿಟ್ರೆ ಲೇಡೀಸ್ ಯಾರೋ ಈಗ ಬಿಕಾಸ್ ಈಗ ನಮ್ಮ ಹೆಚ್ಚಿನ ಕೆಲಸ ನಿಂತ್ಕೊಂಡೇ ಮಾಡುವಂಥದ್ದು. ಅದರಿಂದಾಗಿ ಅದು ಬಿಟ್ರೆ ಮೇಲೆ ಕೆಳಗೆ ಆಚೆ ಈಚೆ ಹೋಗ್ತಾನೆ ಇರ್ತಾರೆ. ಅದರಿಂದಾಗಿಯೂ ಸವೆತ ಜಾಸ್ತಿಯಾಗಿ ಗಂಟು ನೋವಿನ ಸಮಸ್ಯೆ ಬರುವ ಸಾಧ್ಯತೆ ಇರ್ತದೆ. ಇವಾಗ ಇದರಲ್ಲಿ ಮೇನ್ ಏನಾಗ್ತದೆ ಅಂದ್ರೆ ಜಾಯಿಂಟ್ ಏನಿದೆ, ಸೊ ನೀ ಜಾಯಿಂಟ್ ಅನ್ನ 2 ಮೇಜರ್ ಎಲುಬುಗಳು ಫಾರ್ಮ್ ಮಾಡ್ತದೆ. ಅದರ ಮಧ್ಯೆ ಸ್ವಲ್ಪ ಸಾಫ್ಟ್ ಆಗಿರುವಂತ ಬೋನ್ ಇರ್ತದೆ, ಕಾರ್ಟಿಲೇಜಸ್. ಅದನ್ನ ಹಿಡ್ಕೊಳ್ಳುವಂತಹ ಸಣ್ಣ ಸಣ್ಣ ಟಿಶ್ಯೂಗಳು ಇರ್ತದೆ, ಲಿಗಾಮೆಂಟ್ಸ್, ಟೆಂಡನ್ಸ್ ಅಂತ. ಆ ನಂತರ ಅದ್ರಲ್ಲೊಂದು ಫ್ಲೂಯಿಡ್ ತರ ಇರ್ತದೆ, ಅದು ಚೆನ್ನಾಗಿ ಮೂವ್ ಆಗ್ಬೇಕಲ್ಲ. ಈಗ ಒಂದು ಆ ಯಾವುದೇ ಒಂದು 2 ವಸ್ತು ಒಟ್ಟಿಗೆ ಇದ್ರೆ ಅದ್ರ ಮೂವ್ಮೆಂಟ್ ಈಸಿ ಆಗೋದು ಗ್ರೀಸ್ ತರದ್ದು ಅಂಶ ಇದ್ರೆ ಈಸಿ ಆಗ್ತದೆ. ಹಾಗಾಗಿ ಒಂದು ಗ್ರೀಸ್ ತರದ್ದು ಅಂಶ ಸೈನೋವಿಯಂ ಅಂತ ಒಂದಿರುತ್ತೆ. ಅದು ಬಿಟ್ರೆ ಮಸಲ್ಸ್, ಈ ಜಾಯಿಂಟ್ ಅನ್ನ, ಈ 2 ಎಲುಬುಗಳನ್ನ ಹಿಡ್ಕೋಬೇಕಲ್ಲ ಒಟ್ಟಿಗೆ. ಸೊ ಅದಕ್ಕೆ ಇನ್ನೊಂದು ಮೇಜರ್ ಪಾರ್ಟ್ ಯಾವ್ದು ಸಪೋರ್ಟ್ ಮಾಡ್ತದೆ ಅಂದ್ರೆ ಅದು ಮಸಲ್ಸ್. ಸೊ ಇವು ಎಲ್ಲ ಸೇರಿ ಒಂದು ಜಾಯಿಂಟ್ ಅನ್ನ ಮಾಡ್ತದೆ.
ಜಾಯಿಂಟ್ ಸವೆತ ಆದಾಗ ಆಸ್ಟಿಯೋಪೊರೋಸಿಸ್ ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಆಗುವ ಸಂದರ್ಭದಲ್ಲಿ ಇವು ಎಲ್ಲ ಪಾರ್ಟ್ಸ್‌ಗಳಿಗೂ ತೊಂದರೆ ಆಗ್ಲಿಕ್ಕೆ ಶುರು ಆಗ್ತದೆ. ಇನಿಷಿಯಲಿ ಸ್ವಲ್ಪ ಇರ್ತದೆ. ನಂತರ ಜಾಸ್ತಿ ಆಗ್ತದೆ. ಒಂದು ಸ್ಟೇಜಲ್ಲಿ ಮಸಲ್ ಡ್ಯಾಮೇಜ್ ಅಂದ್ರೆ ಮಸಲ್ ಕೂಡ ಡಿಜನರೇಷನ್ ಆಗಿರ್ತದೆ. ಸೈನೋವಿಯಲ್ ಫ್ಲೂಯಿಡ್ ಇರೋದಿಲ್ಲ. ಸ್ಪೇಸ್ ಇರೋದಿಲ್ಲ ಜಾಯಿಂಟಲ್ಲಿ. ಎಲ್ಲ ಸಾಫ್ಟ್ ಟಿಶ್ಯೂ ಡಿಜನರೇಷನ್ ಆಗಿರ್ತದೆ. ಆಸ್ಟಿಯೋಪೊರೋಟಿಕ್ ಚೇಂಜಸ್ ತುಂಬಾ ಜಾಸ್ತಿ ಆಗಿರ್ತದೆ. ಈ ಪರಿಸ್ಥಿತಿಯಲ್ಲಿ ಪೇಷಂಟ್‌ಗೆ ನಿಂತ್ಕೊಳ್ಳಿಕ್ಕೂ ಆಗೋದಿಲ್ಲ. ನಡಿಲಿಕ್ಕೆ ತುಂಬಾ ಕಷ್ಟಪಡ್ತಾರೆ. ಕಾಲನ್ನ ಬೆಂಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಳಗೆ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕಾಲ್ ಬೆಂಡೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಡಿಲಿಕ್ಕೆ ಸಿಕ್ಕಾಪಟ್ಟೆ ಒದ್ದಾಡ್ತಾರೆ. ನೋವಿನಲ್ಲೂ ಒದ್ದಾಡ್ತಾ ಇರ್ತಾರೆ. ಓಕೆ. ಇನಿಷಿಯಲಿ ನಮ್ಮ ಬಾಡಿ ಎಲ್ಲ ಲಕ್ಷಣವನ್ನ ಹೇಳಿಕ್ ಶುರು ಮಾಡಿರ್ತದೆ. ನಾವೇ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇರ್ಬೋದು. ನಿಮ್ಗೆ ಫಸ್ಟಿಗೆ ತುಂಬಾ ಜಾಸ್ತಿ ಕೆಲಸ ಮಾಡಿದಾಗ ನೋವು ಶುರು ಆಗುವಂಥದ್ದು. ಮಂಡಿ ನೋವು ಆಗ್ತದೆ. ಸ್ವಲ್ಪ ರೆಸ್ಟ್ ತಗೊಂಡಾದ ನಂತರ ಆರಾಮಾಗ್ತದೆ. ಮೊದ್ಲು ಈ ತರದ್ದು ಇಶ್ಯೂ ಇದ್ದಿರೋದಿಲ್ಲ. ಬಟ್ ಈಗ ಸ್ವಲ್ಪ ಟೈಮಿಂದ ನೀವೇನ್ ನೋಟಿಸ್ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಅಂದ್ರೆ, ತುಂಬಾ ಜಾಸ್ತಿ ಓಡಾಡಿ, ತುಂಬಾ ನಿಂತ್ಕೊಂಡೆಲ್ಲ ಕೆಲಸ ಮಾಡಿ ಆದ ನಂತರ ನೋವು ಶುರು ಆಗ್ತದೆ. ರೆಸ್ಟ್ ಮಾಡಿ ಆದ ನಂತರ ಬೆಟರ್ ಫೀಲ್ ಆಗ್ತದೆ. ಸೊ ಇದೊಂದು ಇಂಪಾರ್ಟೆಂಟ್ ಲಕ್ಷಣ ನಿಮ್ಮ ಜಾಯಿಂಟ್‌ಗೆ ಸ್ಟ್ರೈನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ. ಓಕೆ. ಇದನ್ನ ನೀವು ಹಾಗೆ ಬಿಡ್ತಾ ಹೋದ್ರೆ, ಇನ್ನು ಕೆಲಸ ಮಾಡ್ತಿರ್ಬೇಕಾದ್ರೆ ನೋವು ಜಾಸ್ತಿ ಆಗ್ತಾ ಬರ್ತದೆ. ಜಾಸ್ತಿ ಕೆಲಸ ಮಾಡ್ಬೇಕಂತ ಇಲ್ಲ. ಅಂದ್ರೆ ಕೆಲಸ ಮಾಡಿ ಆದ ನಂತರ ನೋವು ಬರುದಲ್ಲ. ಕೆಲಸ ಮಾಡ್ತಾ ನೋವು ನಿಮ್ಗೆ ಜಾಸ್ತಿ ಫೀಲ್ ಆಗ್ಲಿಕ್ಕೆ ಶುರು ಆಗ್ತದೆ. ಬೆಳಿಗ್ಗೆ ಏಳ್ಬೇಕಾದ್ರೆ ಕಷ್ಟ ಆಗ್ಲಿಕ್ಕೆ ಶುರು ಆಗ್ಬೋದು. ಸ್ವಲ್ಪ ಊತ ಬರ್ಲಿಕ್ಕೂನು ಶುರು ಆಗ್ಬೋದು. ಈ ತರ ಲಕ್ಷಣ ಬರುವಾಗ್ಲೂ ಪೇಷಂಟ್ ಬಿಕಾಸ್ ನೋವಿದೆ ಹಾಗಾಗಿ ಸ್ವಲ್ಪ ರೆಸ್ಟ್ ತಗೋಬಹುದು. ಬಟ್ ವಿಧಿ ಇಲ್ಲದಿದ್ರೆ ಕೆಲಸ ಮಾಡ್ಲೇಬೇಕಂತ ಇದ್ರೆ ಪೇನ್ ಕಿಲ್ಲರ್ ಆಪ್ಷನ್‌ಗೆ ಹೋಗ್ತಾರೆ. ಬಿಕಾಸ್ ಕೆಲಸ ಮಾಡ್ಬೇಕು, ನೋವು ಕಮ್ಮಿ ಇರ್ಬೇಕು. ಕೆಲಸ ಮಾಡದೆ ವಿಧಿ ಇಲ್ಲ ಅಂತ ಹೇಳಿ ಪೇನ್ ಕಿಲ್ಲರ್ ಆಪ್ಷನ್ಸ್‌ಗೆ ಹೋಗ್ತಾರೆ. ಪೇನ್ ಕಿಲ್ಲರ್ ತಗೋತಾರೆ, ಕೆಲಸ ಮಾಡ್ತಾರೆ, ಎಲುಬು ಸವೆತ ಕಂಟಿನ್ಯೂ ಆಗ್ತಾ ಇರ್ತದೆ. ನಂತರ ನೋವು ಜಾಸ್ತಿ ಆಗ್ಲಿಕ್ಕೆ ಶುರು ಆಗ್ತದೆ. ಕುತ್ಕೊಂಡು ನಿಂತಾಗ್ಲೂ ನೋವು, ಬೆಳಿಗ್ಗೆ ಏಳ್ಬೇಕಾದ್ರೆ ನೋವು, ಸ್ವಲ್ಪ ನಡೆದ್ರೂ ನೋವು. ಹೆವಿ ಕೆಲಸ ಮಾಡ್ಬೇಕಂತಿಲ್ಲ, ಸ್ವಲ್ಪ ನಡೆದ್ರೂ ನೋವಾಗ್ಲಿಕ್ಕೆ ಶುರು ಆಗ್ತದೆ. ಸ್ವೆಲ್ಲಿಂಗ್ ಜಾಸ್ತಿ ಆಗ್ಬೋದು, ಊತ ಬರ್ಲಿಕ್ಕೆ ಶುರು ಆಗ್ಬೋದು. ಓಕೆ. ಸ್ವಲ್ಪ ಜಾಯಿಂಟಲ್ಲಿ ವ್ಯತ್ಯಾಸಗಳು ಕಾಣ್ಲಿಕ್ಕೆ ಶುರು ಆಗಿರ್ಬೋದು. ಅದು ಸ್ಟ್ರೈಟ್ ಆಗಿ ಹೇಗೆ ಇರ್ಬೇಕು ಆ ಥರ ಇಲ್ಲದೆ, ಸ್ವಲ್ಪ ಒಳಗೆ ಹೋದಾಗೆ ಅಥವಾ ಹೊರಗೆ ಬಂದಾಗೆ ಕಾಣ್ಲಿಕ್ಕೆ ಶುರು ಆಗ್ತದೆ ಕಾಲಿನ ಶೇಪ್. ಇದನ್ನು ಇಗ್ನೋರ್ ಮಾಡಿದ್ರೆ, ನೋವಿದೆ, ಬೇರೆ ಆಪ್ಷನ್ ಇಲ್ಲ, ನಾನೇ ಕೆಲಸ ಮಾಡ್ಬೇಕು, ಪೇನ್ ಕಿಲ್ಲರ್ ಇದೆ, ಅಥವಾ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೋತಾ ಇರೋದು, ಪರವಾಗಿಲ್ಲ, ಯಾವ್ದೆಲ್ಲ ಎಣ್ಣೆ ಸಿಗ್ತದೆ, ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ತದೆ, ತಿಕ್ತಾ ಇರೋದು, ಕೆಲಸ ಮಾಡ್ತಾ ಇರೋದು, ಇದೇ ರೂಟೀನ್ ಕಂಟಿನ್ಯೂ ಆಗ್ತಾ ವರ್ಷಗಳು ಕಳೆದ ನಂತರ, ಇದು ಕೆಲವರಿಗೆ 7-8 ವರ್ಷ ಇಟ್ಕೋಬಹುದು, ಕೆಲವರಿಗೆ 10-15 ವರ್ಷನೂ ಇಟ್ಕೋಬಹುದು. ಆ ಸ್ಟೇಜಲ್ಲಿ ಜಾಯಿಂಟ್ ಅಲ್ಲಿ ಡಿಫಾರ್ಮಿಟಿ ಆಗಿರುತ್ತೆ, ತುಂಬಾ ಜಾಸ್ತಿ ಡ್ಯಾಮೇಜ್ ಆಗ್ಬಿಟ್ಟು ಏನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ನಡಿಲಿಕ್ಕೆ ಆಗೋದಿಲ್ಲ. ಸೊ ಈ ಸ್ಟೇಟ್‌ಗೆ ರೀಚ್ ಆಗ್ತಾರೆ. ಫಸ್ಟ್ ಏನು ಸಿಗ್ನಲ್ ಕೊಡ್ತದೆ ನಿಮ್ಮ ಜಾಯಿಂಟ್, ಆವಾಗ್ಲೇ ಏನಾದ್ರೂ ನೀವು ಸರಿಯಾದ ಕ್ರಮ ತಗೊಳ್ಳಿಕ್ಕೆ ಶುರು ಮಾಡಿದ್ರೆ, ಅಲ್ಲಿವರೆಗೆ ಹೋಗೋ ಪರಿಸ್ಥಿತಿ ಖಂಡಿತ ಇರುವುದಿಲ್ಲ. ಮನುಷ್ಯನಿಗೆ ಕೆಲಸ ಮಾಡೋದು ಇದ್ದೇ ಇರ್ತದೆ. ಖಂಡಿತವಾಗಿಯೂ ಸುಮ್ನೆ ಕುತ್ಕೊಂಡು ಆರಾಮ ಮಾಡುವಂತ ಪರಿಸ್ಥಿತಿ ಎಲ್ರಿಗೂ ಇರುವುದಿಲ್ಲ. ಡೆಫಿನೆಟ್ಲಿ. ಆದ್ರೆ ಬಿಕಾಸ್ ನಮ್ಗೆ ಈ ಜಾಯಿಂಟ್ ಬೇಕು, ಮಂಡಿ ನಮ್ಗೆ ನಿಜವಾಗ್ಲೂ ಲೈಫಲ್ಲಿ ಮುಂದೆ ನಡಿಲಿಕ್ಕೆ ಬೇಕೇ ಬೇಕು. ಸೊ ಇದನ್ನ ಕಾಪಾಡಿಕೊಳ್ಳುವ ಕರ್ತವ್ಯ ನಮ್ದಾಗಿರ್ತದೆ. ಲಕ್ಷಣಗಳು ಕಂಡು ಬಂದಾಗ ಅದಕ್ಕೆ ಬೇಕಾದಂತ ಕ್ರಮಗಳನ್ನ ತಗೊಳ್ಳಿಕ್ಕೆ ಶುರು ಮಾಡಬೇಕು. ಸೊ ಮೇನ್ ಆಗಿ ಆಹಾರದಲ್ಲಿ ಸರಿಯಾದ ಆಹಾರ, ಪೌಷ್ಟಿಕ ಆಹಾರ ಸರಿಯಾದ ಸಮಯದಲ್ಲಿ ತಗೋಬೇಕು. ಬೇಡದ ಆಹಾರಗಳನ್ನ ತಗೊಳ್ಬಾರ್ದು. ನೀರು ಎಷ್ಟು ಬೇಕೋ ಅಷ್ಟು ಕುಡಿಬೇಕು, ತುಪ್ಪದ ಸೇವನೆ ಮಾಡಬೇಕು. ಹಾಲು ನಿಮ್ಗೆ ಹಿತ ಅನ್ಸಿದ್ರೆ ಅದು ತಗೋಬಹುದು. ಸೊ ಬೇಕಾದಂತಹ ಆಹಾರಗಳನ್ನ ನಿಮ್ಮ ದಿನನಿತ್ಯ ಆಹಾರದಲ್ಲಿ ಅಳವಡಿಸಿಕೊಂಡ್ರೆ ಪೌಷ್ಟಿಕಾಂಶ ಕೊರತೆಯಿಂದಾಗಿ ಏನೂ ತೊಂದರೆ ಆಗೋದಿಲ್ಲ. ಸೊ ಸರಿ ಇರ್ತದೆ ನಿಮ್ಮ ಬಾಡಿ. ಓಕೆ. ಅದು ಬಿಟ್ರೆ ನಾನು ಹೇಳಿದ ಮಸಲ್ ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಜಾಯಿಂಟ್ ಫಾರ್ಮೇಶನ್ ಅಲ್ಲಿ. ನಮ್ಮ ಮಸಲ್ ಸ್ಟ್ರಾಂಗ್ ಆಗಿದ್ರೆ ನಾವು ರೆಗ್ಯುಲರ್ ಮಾಡುವಂತ ಆಕ್ಟಿವಿಟಿಯನ್ನ ಖಂಡಿತವಾಗಿಯೂ ನಮ್ಮ ಜಾಯಿಂಟ್ ಬೇರ್ ಮಾಡ್ತದೆ. ಓಕೆನಾ. ಸೊ ನಾವು ಎಕ್ಸಸೈಸ್ ಮಾಡುವಂಥದ್ದು, ನೀ ಜಾಯಿಂಟ್‌ಗೆ ಎಸ್ಪೆಷಲಿ ಸಂಬಂಧಪಟ್ಟಂತಹ ಎಕ್ಸಸೈಸ್ ಅನ್ನ ರೆಗ್ಯುಲರ್ ಆಗಿ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಆಯಿಲ್ ಮಸಾಜ್ ಕೂಡ ಒಂದು ಒಳ್ಳೆ ಮೆಷರ್ ಮಸಲ್ ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ. ಆದ್ರೆ ಇದ್ದವದ್ದ ಆಯಿಲ್ ಅನ್ನ ಅಪ್ಲೈ ಮಾಡಿದ್ರೆ ನಿಮ್ಗೆ ತೊಂದರೆ ಆಗುವ ಚಾನ್ಸಸ್ ಇರ್ತದೆ. ಒಟ್ಟಾರೆ ಮಸಾಜ್ ಮಾಡಿದ್ರೆ ಖಂಡಿತವಾಗಿಯೂ ತೊಂದರೆ ಆಗುವಂತ ಚಾನ್ಸಸ್ ಇರ್ತದೆ. ಸೊ ನೀವು
ಆಯಿಲ್ ಮಸಾಜ್ ಮಾಡ್ತೀರಾ ಅಂದ್ರೆ ಒಂದು ಸಲ ಆಯುರ್ವೇದ ಡಾಕ್ಟರ್‌ದು ಥೆರಪಿ ತಗೊಂಡ್ಬಿಟ್ಟು, ಅವರ ಸೆಂಟರಲ್ಲಿ ಹೋಗಿ ಹೇಗೆ ಮಾಡೋದಂತ ತಿಳಿದು ನಂತರ ಮಾಡೋದು ಇಂಪಾರ್ಟೆಂಟ್. ಯಾವ ಆಯಿಲ್ ಅವರು ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಬಿಕಾಸ್ ಒಂದೊಂದು ಸ್ಟೇಜಲ್ಲಿ ಆಯಿಲ್ ಚೇಂಜ್ ಆಗ್ತದೆ. ನೀವು ಯಾವ ಕಾರಣದಿಂದ ಈ ಕಂಡೀಷನ್‌ಗೆ ರೀಚ್ ಆಗ್ತೀರಾ, ಅದ್ರ ಮೇಲೆ ಆಯಿಲ್ ಯಾವುದು ಕೊಡ್ಬೇಕನ್ನೋದು ಕೂಡ ನಿರ್ಧಾರ ಆಗ್ತದೆ. ಯಾಕೆಂದ್ರೆ ನಮ್ಮಲ್ಲಿ ವಾತ, ಪಿತ್ತ, ಕಫ 3 ದೋಷಗಳು ಇಂಪಾರ್ಟೆಂಟ್ ಒಂದು ಕಾಯಿಲೆಯನ್ನ ಉತ್ಪತ್ತಿ ಮಾಡೋದ್ರಲ್ಲಿ. ಅದ್ರಲ್ಲೂ ಈ ದೋಷಗಳ ಸ್ಟೇಜ್ ಕೂಡ ನೋಡ್ಬೇಕಾಗ್ತದೆ. ಆಮ ಅವಸ್ಥೆ ಅಂತ ಇರ್ತದೆ, ನಿರಾಮ ಅವಸ್ಥೆ ಅಂತ ಇರ್ತದೆ. ಸೊ ಯಾವ ಅವಸ್ಥೆಯಲ್ಲಿ ಏನು ಆಯಿಲ್ ಕೊಡ್ಬೇಕನ್ನೋದನ್ನ ಒಂದು ಆಯುರ್ವೇದ ವೈದ್ಯರೇ ನಿಮ್ಗೆ ನಿರ್ಧಾರ ಮಾಡ್ಲಿಕ್ಕಾಗೋದು. ನೀವಾಗಿ ಎಲ್ಲ ಅಡ್ವರ್ಟೈಸ್‌ಮೆಂಟ್ ನೋಡ್ಕೊಂಡು ಯಾರೋ ಹೇಳಿದ್ರಂತ ಹಚ್ಚೋದ್ರಿಂದ ತೊಂದ್ರೆ ಆಗುವಂತ ಚಾನ್ಸಸ್ ಜಾಸ್ತಿ ಇರ್ಬೋದು. ಅದು ಸೊ ಆಯಿಲ್ ಮಸಾಜ್ ಕೂಡ ಒಂದು ಇಂಪಾರ್ಟೆಂಟ್ ವೇ ಹೆಲ್ಪ್ ಮಾಡ್ಲಿಕ್ಕೆ ನಿಮ್ಮ ಜಾಯಿಂಟ್ ಮತ್ತೆ ಮಸಲ್ ಸ್ಟ್ರೆಂತ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ. ಆ ನಂತರ ನೀವು ಎಲ್ಲಿ ನಡಿಬೇಕಾದ್ರೂ ಜಾಯಿಂಟ್ ಪೇನ್ ಇದ್ರೆ, ಸೊ ಅದಕ್ಕೆ ನಿಮ್ಗೆ ಸ್ಟೆಪ್ಸ್ ಹೇಳಿಕೊಡ್ತಾರೆ. ಅಂದ್ರೆ ಯಾವ ತರ ನೀವು ನಡೆದ್ರೆ, ಯಾವ ಜಾಯಿಂಟ್ ಅನ್ನ ಫಸ್ಟ್ ಇಟ್ಕೊಂಡ್ರೆ, ಸೊ ಈ ತರದೆಲ್ಲ ಸಜೆಷನ್ಸ್ ನಿಮ್ಗೆ ನಿಮ್ಮ ಆಯುರ್ವೇದ ಡಾಕ್ಟರ್ ಅಥವಾ ಫಿಸಿಯೋಥೆರಪಿಸ್ಟ್ ಹೇಳಿಕೊಡ್ತಾರೆ. ಸೊ ಅಂಥದ್ರ ಬಗ್ಗೆ ನೀವು ಕನ್ಸಲ್ಟ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಲೇಟ್ ಆಗಿ ಡಾಕ್ಟರನ್ನ ಕನ್ಸಲ್ಟ್ ಆದ್ರೆ, ಎಸ್ಪೆಷಲಿ ಆಯುರ್ವೇದ ಡಾಕ್ಟರ್‌ನ ಕನ್ಸಲ್ಟ್ ಆದ್ರೆ ನಿಮ್ಗೆ ರಿಸಲ್ಟ್ ಸಿಗೋದು ಲೇಟ್ ಆಗುವಂತ ಚಾನ್ಸಸ್ ಜಾಸ್ತಿ. ಇನ್ನೊಂದು ಇಂಪಾರ್ಟೆಂಟ್ ರೀಸನ್ ಅಂದ್ರೆ ನಮ್ಮ ವೆಯ್ಟ್. ತುಂಬಾ ಜಾಸ್ತಿ ವೆಯ್ಟ್ ಅಪ್ಪರ್ ಪಾರ್ಟ್ ಆಫ್ ದಿ ಬಾಡಿ, ನಮ್ಮ ಮೇಲ್ಭಾಗ ದೇಹದಲ್ಲಿ ತುಂಬಾ ಜಾಸ್ತಿ ವೆಯ್ಟ್ ಇದ್ರೆ, ನಮ್ಮ ನೀ ಜಾಯಿಂಟ್‌ಗೆ ಅದ್ರ ಭಾರ ಜಾಸ್ತಿ ಆಗ್ತದೆ. ಇದರಿಂದ ಸವೆತನೂ ಜಾಸ್ತಿ ಆಗ್ತದೆ. ಸೊ ವೆಯ್ಟ್ ಕಂಟ್ರೋಲ್ ಇಂಪಾರ್ಟೆಂಟ್ ಆಗ್ತದೆ. ನೀವು ಬೇರೆ ಡಿಸೀಸಸ್, ನಿಮ್ಗೆ ಡಯಾಬಿಟಿಸ್ ಇದೆ, ಹಾರ್ಮೋನಲ್ ಇಶ್ಯೂಸ್ ಇದೆ. ಸೊ ಬೇರೆ ರೀತಿಯ ತೊಂದರೆಗಳು ಇದ್ರೆ, ಅದನ್ನು ಸರಿಯಾಗಿ ಡೀಲ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ವೆಯ್ಟ್ ಅನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಆಗ್ತದೆ. ನೀವು 4th ಸ್ಟೇಜ್, 3rd ಸ್ಟೇಜ್‌ಗೆಲ್ಲ ಬಂದ್ರೆ, ಅವಾಗ ಜಾಸ್ತಿ ನಡೆಯುವುದೆಲ್ಲ ಕಷ್ಟ ಆಗ್ತದೆ. ವಾಕಿಂಗ್ ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ವೆಯ್ಟ್ ಕಂಟ್ರೋಲ್ ಮಾಡೋದು ಕಷ್ಟ ಆಗ್ತದೆ. ಸೊ ಯಾವ ತರದ ಆಹಾರ ನಿಮ್ಮ ಬಾಡಿ ವೆಯ್ಟ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ, ಇದು ಕೂಡ ನಿಮ್ಮ ವೈದ್ಯರೇ ನಿಮ್ಗೆ ಸರಿಯಾದ ಸಲಹೆಯನ್ನ ಕೊಡ್ತಾರೆ. ಈ ಫ್ಯಾಕ್ಟರ್ಸ್ ಅನ್ನ ನೀವು ಕರೆಕ್ಟ್ ಆಗಿ ತಿಳ್ಕೊಂಡು ಮಾಡಿದ್ರೆ, ನಿಮ್ಮ ಜಾಯಿಂಟ್ ಲೈಫ್ ಟೈಮ್ ನಿಮ್ಗೆ ಸಪೋರ್ಟಿವ್ ಆಗಿರ್ತದೆ. ಮೇಂಟೆನೆನ್ಸ್ ಬೇಕೇ ಬೇಕು. ನಾವು ಏಜ್ ಆಗ್ತಾ ಹೋಗ್ತೇವೆ. ವೇರ್ ಅಂಡ್ ಟೇರ್ ಪ್ರೋಸೆಸ್ ಇದ್ದೇ ಇದೆ. ಎಲ್ಲ ಮನುಷ್ಯನಿಗೂ, ಎಲ್ಲ ಜೀವರಾಶಿಗೂ ಇದೇ ಏಜ್ ಆಗ್ತಾ ಆಗ್ತಾ ನಮ್ಮ ಬಾಡಿಯಲ್ಲಿ ಕೆಲವೊಂದು ಏಜ್‌ಗೆ ಸಂಬಂಧಪಟ್ಟ ಚೇಂಜಸ್ ಆಗ್ಲೇಬೇಕು. ನಾವು 20, 25 ವರ್ಷದಲ್ಲಿ ಇದ್ದ ಹಾಗೆ 50, 60 ವರ್ಷದ 100% ಸೇಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾವು ಉಪಯೋಗ ಮಾಡ್ತಾ ಇರ್ತೇವೆ ನಮ್ಮ ಬಾಡಿಯನ್ನ. ಸೊ ಸವೆತಗಳು ಇರುವಂತದ್ದೇ. ಬಟ್ ಅದನ್ನ ಪುನಃ ರೀಸ್ಟೋರ್ ಮಾಡ್ಲಿಕ್ಕೂ ನಮ್ಮಿಂದ ಸಾಧ್ಯ ಆಗ್ತದೆ. ಅದಕ್ಕೆ ಸರಿಯಾದ ಸಲಹೆಗಳು ಬೇಕಾಗ್ತದೆ. ಇಗ್ನೋರ್ ಮಾಡಬಾರ್ದು. ಪೇನ್ ಕಿಲ್ಲರ್‌ನ ಸಹಾಯದಿಂದ ನಿಮ್ಮ ಪೇನ್ ಅನ್ನ ನಿಲ್ಲಿಸಿ ಪುನಃ ಪುನಃ ಆ ಜಾಯಿಂಟ್‌ಗೆ ಒತ್ತಡ ಕೊಟ್ರೆ ನಿಮ್ಮ ಕಾಯಿಲೆ ಬೇಗನೆ 3rd, 4th ಸ್ಟೇಜ್‌ಗೆ ರೀಚ್ ಆಗ್ತದೆ. ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ತಗೊಂಡು ನಿಮ್ಮ ಜಾಯಿಂಟ್ ಬಗ್ಗೆ ಕೇರ್ ಕೊಟ್ರೆ ಖಂಡಿತವಾಗಿಯೂ ನಿಮ್ಮ ನೀ ಜಾಯಿಂಟ್ ನಿಮ್ಗೆ ಹೇಗೆ ಬೇಕು ಹಾಗೆ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್‌ಫುಲ್ ಅನ್ಸಿದ್ರೆ ಖಂಡಿತ ಶೇರ್ ಮಾಡಿ. ಥ್ಯಾಂಕ್ ಯು.